ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಏನಾಗಿದೆ ಅಂತಂದರೆ ಈಗಾಗಲೇ ಬಿ ಸಿ ಎಮ್ ಹಾಸ್ಟೆಲ್ ಅಪ್ಲಿಕೇಶನ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಸೊ ಬಿ ಸಿ ಎಮ್ ಹಾಸ್ಟೆಲ್ ಅಪ್ಲಿಕೇಶನ್ ರಿಲೀಸ್ ಆಗಿದೆ ನಿಜ, ಆದರೆ ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಗಳನ್ನು ನಾವು ಪ್ಯಾರಾಮೆಡಿಕಲ್, ಜಿ ಎನ್ ಎಮ್ ನರ್ಸಿಂಗ್, ಬಿ ಎಸ್ ಸಿ ನರ್ಸಿಂಗ್ದವರು ಕೂಡ ಅಪ್ಲೈ ಮಾಡ್ಕೋಬೋದಾ ಅಂತ ನೀವು ಕೇಳ್ತಾ ಇದ್ದೀರಿ. ಆದರೆ ಇಲ್ಲಿ ನೋಡ್ತಾ ಇದ್ದೀರಿ ಸ್ಪಷ್ಟವಾಗಿ ಏನು ಬರೆದಿದ್ದಾರೆ ಅಂತಂದರೆ ಇವರು ಪಿ ಯು ಸಿ, ಐ ಟಿ ಐ ಮತ್ತು ಡಿಪ್ಲೊಮಾ ಕೋರ್ಸ್ಗಳಿಗೆ ಓನ್ಲಿ ಅಂತ ಬರೆದಿದ್ದಾರೆ. ಯಾಕಂದರೆ ಈ ರೀತಿ ಯಾಕೆ ಬರೆದಿದ್ದಾರೆ ಅಂತಂದರೆ ಇವರು ಪ್ರತಿ ವರ್ಷವೂ ಕೂಡ ಪ್ರತಿ ವರ್ಷ ಕೂಡ ಏನು ಮಾಡ್ತಾರೆ ಅಂತಂದರೆ ಪ್ರೊಫೆಷನಲ್ ಕೋರ್ಸ್ ಅಂಥೇಳಿ ಸಪ್ರೇಟ್ ಆದಂಥ ಅಪ್ಲಿಕೇಶನ್ಗಳನ್ನು ಕರೀತಾರೆ. ಯಾರಿಗೆ ಅಂತಂದರೆ ನಮ್ಮ ವಿದ್ಯಾರ್ಥಿಗಳಿಗೆ, ಪ್ಯಾರಾಮೆಡಿಕಲ್, ಜಿ ಎನ್ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ಸ್ಗಳನ್ನು ಕರೀತಾರೆ. ಸೊ ಇವಾಗ ಇದು ಸದ್ಯಕ್ಕೆ ಓಪನ್ ಇದೆ, ಅಪ್ಲಿಕೇಶನ್ ಹಾಕ್ಬೋದು. ಯಾರು ರನ್ನಿಂಗಲ್ಲಿರುವಂಥವ್ರು, ಅಂದರೆ ಹಿಂದಿನ ವರ್ಷ ಯಾರೆಲ್ಲ ಅಭ್ಯರ್ಥಿಗಳಿದ್ದರು ನೋಡ್ರಿ, ಅಡ್ಮಿಷನ್ ಆಗಿ ಈಗ ಕಲಿತಾ ಇದ್ದಾರೆ, ಅವರುಗಳು ಇಲ್ಲಿ ಇದರಲ್ಲಿ ಸೇರ್ಕೋಬೋದು, ಇಲ್ಲಂತಿಲ್ಲ. ಆದರೆ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಐ ಟಿ ಐ, ಪಿ ಯು ಸಿ ಮತ್ತು ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಮಾತ್ರ ಅಂತ. ಆದರೆ ಡಿಪ್ಲೊಮಾ ಅಂದರೆ ಇಲ್ಲಿ ಬೇರೆ ಬೇರೆ ಬರುತ್ತೆ. ಪ್ರೊಫೆಷನಲ್ ಕೋರ್ಸ್ ಡಿಪ್ಲೊಮಾ ಬೇರೆ ಇದೆ, ಮೆಡಿಕಲ್ ಕೋರ್ಸ್, ನರ್ಸಿಂಗ್ ಕೋರ್ಸ್ಗಳು ಬೇರೆ ಇದಾವೆ. ಆದರೂ ಕೂಡ ಇಲ್ಲಿ ಅಪ್ಲಿಕೇಶನ್ಗಳನ್ನು ನೀವು ಹಾಕ್ಬೋದಿಲ್ಲ ಅಂತಿಲ್ಲ. ಆದರೆ ಕಾಲೇಜನ್ನು ಹೆಸರು ತೋರಿಸಿದರೆ ಅಪ್ಲಿಕೇಶನ್ಗಳನ್ನು ತೊಗೊಳುತ್ತೆ. ಕಾಲೇಜ್ ಹೆಸರು ತೋರಿಸಿಲ್ಲ ಅಂತಂದರೆ ನೀವು ವೇಟ್ ಮಾಡಬೇಕಾಗತ್ತೆ. ಪ್ರೊಫೆಷನಲ್ ಕೋರ್ಸ್ಗಳಿಗೆ ಸಪ್ರೇಟ್ ಆದಂಥ ಒಂದು ಅಪ್ಲಿಕೇಶನ್ ಕರೀತಾರೆ, ಅವಾಗ ನೀವು ಅಪ್ಲೈ ಮಾಡ್ಕೋಬೋದು. ಬಟ್ ಇವಾಗ ನಮ್ಮದು ಬರ್ತಾ ಇದೆ, ಇವಾಗ ಬಂದಿದೆ, ನಮ್ಮದು ಹೆಸರು ತೋರಿಸ್ತಾ ಇದೆ ಕಾಲೇಜನ್ನು ಅಂದರೆ ಅಪ್ಲೈ ಮಾಡ್ಕೊಳ್ರಿ. ಸ್ವಲ್ಪ ರಿಸರ್ವೇಷನ್ಗಳನ್ನು ಇಟ್ಟಿರ್ತಾರೆ, ಡಿಗ್ರಿ ಅಂತನೋ ಅಥವಾ ಡಿಪ್ಲೊಮಾ ಅಂತ ಕನ್ಸಿಡರ್ ಮಾಡಿಕೊಂಡು ಅದರಲ್ಲಿ ಒಂದಷ್ಟು ಜಿಲ್ಲೆಗಳಲ್ಲಿ ಕೊಡ್ತಾ ಇದ್ದಾರೆ. ಹೋದ ವರ್ಷ ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ನಾರ್ಮಲ್ ಡಿಗ್ರಿ ಇರುವಲ್ಲಿ ಪ್ಯಾರಾಮೆಡಿಕಲ್ ಅಪ್ಲೈ ಮಾಡಿದ್ರು, ಆದರೂ ಕೂಡ ಅವ್ರಿಗೆ ಸೀಟ್ ಸಿಕ್ಕಿದೆ. ಆ ರೀತಿಯಾಗಿ ಕೂಡ ನಿಮ್ಗೆ ಸಿಗ್ಬೋದು. ಬಟ್ ಹೆಸರು ಬಂದರೆ ಟ್ರೈ ಮಾಡಿರಿ, ಹೆಸರಿಲ್ಲ ಅಂದರೆ ಟ್ರೈ ಮಾಡ್ಕೋಬೇಡ್ರಿ. ಆಮೇಲೆ ಈಗ ಯಾರೆಲ್ಲ ಅಡ್ಮಿಷನ್ ಮಾಡಿಸಿದ್ದೀರಾ, ಈ ವರ್ಷ ಅಡ್ಮಿಷನ್ ಮಾಡಿಸಿದವರಿಗೆ ಇದು ಅಪ್ಲಿಕೇಶನ್ ಹಾಕಲಿಕ್ಕೆ ಬರೋದಿಲ್ಲ, ಯಾಕಂದರೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಬಂದಿರೋದಿಲ್ಲ. ಹೀಗಾಗಿ